ನಮಸ್ಕಾರ ಸ್ನೇಹಿತರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ರಾಯರನ್ನು ನೆನೆದರೆ ಮನಸ್ಸಿಗೆ ಧೈರ್ಯ ಬರುತ್ತದೆ. ರಾಯರ ನಾಮಸ್ಮರಣೆ ಮಾಡಿದರೆ ಕಷ್ಟಗಳ ನಡುವೆಯೂ ಒಂದು ಭರವಸೆ ಮೂಡುತ್ತದೆ. ಆದರೆ ಇಂದು ನಾವು ಕೇಳಲಿರುವ ವಿಷಯ ಇನ್ನೂ ವಿಶೇಷವಾದದ್ದು. ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡುವ ಮುನ್ನ ತಮ್ಮ ಭಕ್ತರಿಗೆ ಆಡಿದ ಆ ಅಮೂಲ್ಯ ಮಾತುಗಳು ಯಾವುವು? ತಮ್ಮ ಜೀವನದ ಅಂತಿಮ ಘಟ್ಟದಲ್ಲಿ ರಾಯರು ನೀಡಿದ ಸಂದೇಶಗಳಲ್ಲಿ ಭಕ್ತರಿಗೆ ಮಾರ್ಗದರ್ಶನ ನೀಡುವಂತಹ ಅನೇಕ ಅರ್ಥಪೂರ್ಣ ಮಾತುಗಳಿವೆ ಎಂದು ಪರಂಪರೆಯಲ್ಲಿ ಹೇಳಲಾಗುತ್ತದೆ. ಆ ಮಾತುಗಳನ್ನು ಕೇಳಿದಾಗ ರಾಯರು ನಮ್ಮೊಂದಿಗೆ ಕುಳಿತು ಮಾತನಾಡುತ್ತಿರುವಂತೆಯೇ ಭಾಸವಾಗುತ್ತದೆ. ಹಾಗಾದರೆ ಬೃಂದಾವನ ಪ್ರವೇಶಕ್ಕೂ ಮುನ್ನ ರಾಯರು ಏನು ಹೇಳಿದರು? ಭಕ್ತರಿಗೆ ಯಾವ ಸಂದೇಶವನ್ನು ನೀಡಿದರು? ಆ ಮಾತುಗಳ ಹಿಂದಿರುವ ಆಧ್ಯಾತ್ಮಿಕವಾದ ಅರ್ಥವೇನು? ಇವೆಲ್ಲವನ್ನು ಈ ವಿಡಿಯೋ ಮೂಲಕ ಭಕ್ತಿಭಾವದಿಂದ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ಕೇಳಿ ಸ್ನೇಹಿತರೆ, ಮತ್ತು ರಾಯರ ಮೇಲೆ ನಿಮ್ಮ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿಕೊಳ್ಳಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಪ್ರವೇಶಿಸಲು ಆರಿಸಿಕೊಂಡ ದಿನ ವಿರೋಧೀಕೃತ ಸಂವತ್ಸರ ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ ಕ್ರಿಸ್ತಶಕ 1671. ಆ ದಿನ ಬಂದೇ ಬಿಟ್ಟಿತ್ತು. ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡುತ್ತಾರೆ ಎಂಬ ಸುದ್ದಿಯನ್ನು ಕೇಳಿ ಸಾವಿರಾರು ಜನ ಅಲ್ಲಿ ಜಮಾಯಿಸಿದ್ದರು. ಜನಸಮೂಹದಲ್ಲಿ ಭಕ್ತರು ಮತ್ತು ಸಂದೇಹವಾದಿಗಳು ಇದ್ದರು. ಕೆಲವರು ಏನು ನಡೆಯುತ್ತಿದೆ ಎಂದು ಗೇಲಿ ಮಾಡಲು ಬಂದಿದ್ದರು. ಭಕ್ತರು ಆತಂಕದಿಂದ ತುಂಬಿದ್ದರು. ತಮ್ಮ ಪೂಜ್ಯ ಗುರುಗಳು ತಮ್ಮನ್ನು ಬಿಟ್ಟು ಹೋಗುವುದನ್ನು ಅವರು ಬಯಸಲಿಲ್ಲ. ಏನಾಗುತ್ತದೆ ಎಂದು ನೋಡಲು ಕೇವಲ ಕುತೂಹಲದಿಂದ ಕೂಡಿದ್ದ ಜನರೂ ಇದ್ದರು. ಶ್ರೀ ವಾದಿರಾಜ ತೀರ್ಥರು ಕ್ರಿಸ್ತಶಕ 1600ರಲ್ಲಿ ಅದೇ ರೀತಿಯಲ್ಲಿ ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸಿದ್ದರು. ಅದನ್ನು ಕಂಡವರು ಕಡಿಮೆ. ಅದರ ಬಗ್ಗೆ ಕೇಳಿದ್ದವರು ಅಂತಹ ಪವಾಡವನ್ನು ತಮ್ಮ ಕಣ್ಣುಗಳಿಂದ ನೋಡಲು ತುಂಬ ಕುತೂಹಲವನ್ನು ಹೊಂದಿದ್ದರು. ಶ್ರೀ ರಾಘವೇಂದ್ರರು ತಮ್ಮ ದೈನಂದಿನ ಅಭ್ಯಾಸದಂತೆ ಬೆಳಗಿನ ಜಾವಕ್ಕೆ ಮುಂಚೆಯೇ ಎದ್ದು ಶ್ರೀಹರಿಯನ್ನು ಧ್ಯಾನಿಸಿ ಬೆಳಗಿನ ಜಾವದಲ್ಲಿಯೇ ಸ್ನಾನವನ್ನು ಮುಗಿಸಿದರು. ಅವರ ಜಪ ಮತ್ತು ಧ್ಯಾನದ ನಂತರ ಅವರು ಬೆಳಗಿನ ಪ್ರವಚನವನ್ನು ನಡೆಸಿದರು. ಇದು ತಮ್ಮ ಗುರುವಿನ ಕೊನೆಯ ಪ್ರವಚನವಾಗಲಿದೆ ಎಂಬ ಆಲೋಚನೆಯಿಂದ ಅವರ ಶಿಷ್ಯರು ತೀವ್ರ ದುಃಖದಲ್ಲಿದ್ದರು. ಅವರ ಗುರುಗಳು ಸಾಧ್ಯವಾದಷ್ಟು ಕಲಿಸುವ ಅಗಾಧ ಬಯಕೆಯಿಂದ ತುಂಬಿದ್ದರು ಮತ್ತು ಶಿಷ್ಯರೂ ಸಹ ಎಲ್ಲವನ್ನೂ ಹೀರಿಕೊಳ್ಳಲು ಉತ್ಸುಕರಾಗಿದ್ದರು ಮತ್ತು ಆತಂಕಗೊಂಡಿದ್ದರು. ವಿಷಯವು ಎಂದಿನಂತೆ ಶ್ರೀಮಧ್ವಾಚಾರ್ಯರ ಭಾಷ್ಯ ಮತ್ತು ಶ್ರೀ ಜಯತೀರ್ಥರ ವ್ಯಾಖ್ಯಾನವಾಗಿತ್ತು. ಆ ದಿನದ ಪ್ರವಚನವು ಅವರ ಜೀವನದ ಧ್ಯೇಯದ ಪರಾಕಾಷ್ಠೆಯಾಗಿತ್ತು. ಅಲ್ಲಿ ನೆರೆದಿದ್ದ ಸಾವಿರಾರು ಜನರಿಗೆ ಅಂತಹ ಜ್ಞಾನದ ನಿಧಿಯು ಅವರನ್ನು ಶಾಶ್ವತವಾಗಿ ಬಿಟ್ಟು ಹೋಗುತ್ತದೆ ಎಂಬ ಅರಿವು, ನೋವು ಮತ್ತು ಸಂಕಟದಿಂದಲೇ ತುಂಬಿತ್ತು. ಪ್ರವಚನವು ಕೊನೆಗೊಂಡಿತು. ಮತ್ತೊಮ್ಮೆ ಸ್ನಾನ ಮಾಡಿದ ನಂತರ ಅವರು ಶ್ರೀರಾಮ ಮತ್ತು ಸಂಸ್ಥಾನದ ಇತರ ಪ್ರತಿಮೆಗಳ ಪೂಜೆಯನ್ನು ಪ್ರಾರಂಭಿಸಿದರು. ಪೂಜೆಯ ಎಲ್ಲ ವಿವರಗಳನ್ನು ಪರಿಶೀಲಿಸಿದ ನಂತರ ಅವರು ಇಡೀ ಸಭೆಯನ್ನು ತೀರ್ಥಪ್ರಸಾದ ಮತ್ತು ಫಲಮಂತ್ರಾಕ್ಷತೆಯಿಂದ ಆಶೀರ್ವದಿಸಿದರು. ನಿಗದಿತ ಸಮಯ ಸಮೀಪಿಸುತ್ತಿದ್ದಂತೆಯೇ ಅವರು ಈಗಾಗಲೇ ಆಯ್ಕೆ ಮಾಡಿಕೊಂಡಿದ್ದ ಸ್ಥಳಕ್ಕೆ ಹೋಗಿ ಪದ್ಮಾಸನದಲ್ಲಿ ಕುಳಿತರು. ಅವರ ಬಲಗೈಯಲ್ಲಿ ಜಪಮಾಲೆ ಹಿಡಿದು ಅವರ ಮುಂದೆ ವ್ಯಾಸಪೀಠದ ಮೇಲೆ ಎಲ್ಲ ಮೂಲ ಗ್ರಂಥಗಳು, ಸರ್ವಮೂಲ ಟೀಕೆಗಳು ಮತ್ತು ಟಿಪ್ಪಣಿಗಳಿದ್ದವು. ಸ್ವಲ್ಪ ಹೊತ್ತು ಅವರು ಧ್ಯಾನದಲ್ಲಿ ಮುಳುಗಿದ್ದರು. ನಂತರ ಶ್ರೀ ರಾಘವೇಂದ್ರರು ತಮ್ಮ ಆತ್ಮವನ್ನು ರೋಮಾಂಚನಗೊಳಿಸುವ ಭಾಷಣವನ್ನು ಪ್ರಾರಂಭಿಸಿದರು. ಇನ್ನು ಮುಂದೆ ನಾನು ನಿಮ್ಮ ದೃಷ್ಟಿಯಿಂದ ಕಣ್ಮರೆಯಾಗುತ್ತೇನೆ. ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ ಭಗವಂತ ಇಂದು ತನ್ನ ಬಳಿಗೆ ಹಿಂತಿರುಗಲು ನನಗೆ ಆದೇಶಿಸಿದ್ದಾನೆ. ನಾನು ಅವನ ಕಾರ್ಯವನ್ನು ಪೂರ್ಣಗೊಳಿಸಿದ್ದೇನೆ. ಪ್ರತಿಯೊಬ್ಬರೂ ಅವನ ಆದೇಶಗಳನ್ನು ಪಾಲಿಸಲೇಬೇಕು. ಇಲ್ಲಿಗೆ ಬಂದು ಅವನು ನಮ್ಮನ್ನು ಮರಳಿ ಕರೆದಾಗ ಹಿಂತಿರುಗಬೇಕು. ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದು ನೀವು ದುಃಖಿಸಬೇಕಾಗಿಲ್ಲ. ಮೂಲ ಗ್ರಂಥಗಳು, ಸರ್ವಮೂಲ ಮತ್ತು ಅವುಗಳ ವ್ಯಾಖ್ಯಾನಗಳು ನಿಮ್ಮ ಮಾರ್ಗದರ್ಶಕ ಬೆಳಕಾಗಿರುತ್ತವೆ. ಯೋಗ್ಯ ಗುರುವಿನ ಅಡಿಯಲ್ಲಿ ತಮ್ಮ ಅಧ್ಯಯನವನ್ನು ಎಂದಿಗೂ ತ್ಯಜಿಸಬೇಡಿ. ಅವುಗಳನ್ನು ಅಧ್ಯಯನ ಮಾಡಲು ಭಗವಂತ ನಮಗೆ ಆ ಅಮೂಲ್ಯ ಜೀವನವನ್ನು ನೀಡಿದ್ದಾನೆ. ಶಾಸ್ತ್ರಗಳು ನಮ್ಮ ಎಲ್ಲ ಪ್ರಾಪಂಚಿಕ ಸಮಸ್ಯೆಗಳಿಗೆ ಉತ್ತರವನ್ನು ಹೊಂದಿವೆ.
ಶಾಸ್ತ್ರಗಳನ್ನು ಅನುಸರಿಸಿ ಮತ್ತು ಜ್ಞಾನೋದಯದ ಮಾತುಗಳನ್ನು ಆಲಿಸಿ. ನೀವು ಏನು ಕಲಿತರೂ ಸಾಧ್ಯವಾದಷ್ಟು ಆಚರಣೆಯಲ್ಲಿ ಇರಿಸಿ. ಶಾಸ್ತ್ರೀಯ ಜೀವನ ವಿಧಾನವು ಶಾಂತಿ, ಸಮೃದ್ಧಿ ಮತ್ತು ಸಂತೋಷಕ್ಕೆ ರಾಜಮಾರ್ಗವಾಗಿದೆ. ಜ್ಞಾನದ ಹುಡುಕಾಟ ಎಂದಿಗೂ ಸುಲಭವಲ್ಲ. ಉಪನಿಷತ್ತುಗಳು ಹೇಳುವಂತೆ ಅದು ಕತ್ತಿಯ ಅಂಚಿನಲ್ಲಿ ನಡೆದಂತೆ. ಆದರೆ ಬಲವಾದ ನಂಬಿಕೆಯನ್ನು ಹೊಂದಿರುವವರಿಗೆ, ನಿರಂತರ ಪ್ರಯತ್ನವನ್ನು ಮಾಡುವವರಿಗೆ ಮತ್ತು ಶ್ರೀಹರಿ ಮತ್ತು ಶ್ರೀ ಮಧ್ವಾಚಾರ್ಯರ ಆಶೀರ್ವಾದವನ್ನು ಹೊಂದಿರುವವರಿಗೆ ಇದು ಕಷ್ಟಕರವೇನಲ್ಲ. ಶಾಸ್ತ್ರಗಳನ್ನು ಅನುಸರಿಸದೆ ಕೇವಲ ಪವಾಡಗಳನ್ನು ಮಾಡುವ ಮತ್ತು ತಮ್ಮನ್ನು ದೇವರು ಅಥವಾ ಗುರು ಎಂದು ಕರೆದುಕೊಳ್ಳುವ ಜನರಿಂದ ಯಾವಾಗಲೂ ದೂರವಿರಿ. ನಾನು ಪವಾಡಗಳನ್ನು ಮಾಡಿದ್ದೇನೆ ಮತ್ತು ಶ್ರೀ ಮಧ್ವಾಚಾರ್ಯರಂತಹ ಮಹಾನ್ ವ್ಯಕ್ತಿಗಳೂ ಇದ್ದಾರೆ. ಇವು ಯೋಗ ಸಿದ್ಧಿ ಮತ್ತು ಶಾಸ್ತ್ರಗಳನ್ನು ಆಧರಿಸಿವೆ. ಯಾವುದೇ ವಂಚನೆ ಅಥವಾ ಕುತಂತ್ರವಿಲ್ಲ. ಈ ಪವಾಡಗಳನ್ನು ದೇವರ ಶ್ರೇಷ್ಠತೆ ಮತ್ತು ಆತನ ಕೃಪೆಯಿಂದ ಒಬ್ಬರು ಪಡೆಯಬಹುದಾದ ಅದ್ಭುತ ಶಕ್ತಿಗಳನ್ನು ತೋರಿಸಲು ಮಾತ್ರ ಮಾಡಲಾಗಿದ್ದು, ಸರಿಯಾದ ಜ್ಞಾನ ಯಾವುದೇ ಪವಾಡಕ್ಕಿಂತ ದೊಡ್ಡದು. ಇದು ಇಲ್ಲದೆ ನಿಜವಾದ ಪವಾಡ ನಡೆಯಲು ಸಾಧ್ಯವೇ ಇಲ್ಲ. ಈ ಸರಿಯಾದ ಜ್ಞಾನವಿಲ್ಲದೆ ಮಾಡುವ ಯಾವುದೇ ಪವಾಡ ಕೇವಲ ಮಾಟ ಮಂತ್ರದ ಸ್ಥಿತಿಯಲ್ಲಿರುತ್ತದೆ. ಅಂತಹ ಪವಾಡಗಳನ್ನು ಮಾಡುವವರಿಗೆ ಮತ್ತು ಅವುಗಳನ್ನು ನಂಬುವವರಿಗೆ ಯಾವುದೇ ಒಳ್ಳೆಯದು ಬರುವುದಿಲ್ಲ. ಭಗವಂತನು ಶುಭ ಗುಣಗಳಿಂದ ತುಂಬಿದ್ದಾನೆ ಮತ್ತು ಸಂಪೂರ್ಣವಾಗಿ ದೋಷರಹಿತನಾಗಿದ್ದಾನೆ. ಅವನಲ್ಲಿ ಇಲ್ಲದ ಯಾವುದೇ ಸದ್ಗುಣವಿಲ್ಲ. ಅವನು ರಾಮ, ಬ್ರಹ್ಮ ಮತ್ತು ಇತರ ಎಲ್ಲ ದೇವತೆಗಳ ಪ್ರಭುವು. ಅವನ ರೂಪವು ಪ್ರಕೃತಿಯನ್ನು ಮೀರಿದ್ದು. ಅವನ ದೇಹವು ಜ್ಞಾನ ಮತ್ತು ಆನಂದದಿಂದ ಕೂಡಿದೆ. ಅವನು ಸರ್ವಾಂತರ್ಯಾಪಿ, ಸರ್ವವ್ಯಾಪಿ ಮತ್ತು ಸರ್ವಜ್ಞ. ಎಲ್ಲ ಜೀವಗಳು ಅವನಿಗೆ ಅಧೀನವಾಗಿವೆ. ಯಾವಾಗಲೂ ಮುಕ್ತನಾಗಿರುವ ಮಹಾಲಕ್ಷ್ಮಿ ಅವನ ಪತ್ನಿ. ಎಲ್ಲ ಜೀವಗಳು ಸಮಾನರಲ್ಲ. ಅವುಗಳ ನಡುವೆ ಶ್ರೇಣೀಕರಣವಿದೆ ಮತ್ತು ಅವು 3 ವಿಧವಾಗಿವೆ. ಅವರು ಅಂತಿಮವಾಗಿ ಯಾವುದೇ ಸ್ಥಿತಿಯನ್ನು ತಲುಪುತ್ತಾರೋ ಅದು ಅವರ ಆಂತರಿಕ ಸ್ವಭಾವಕ್ಕೆ ಅನುಗುಣವಾಗಿರುತ್ತದೆ. ಸಾತ್ವಿಕ ಆತ್ಮಗಳು ಶಾಶ್ವತ ಆನಂದದ ಸ್ಥಿತಿಯಾದ ಮೋಕ್ಷವನ್ನು ಪಡೆಯುತ್ತದೆ. ಯಾವುದೂ ಸರಿಯಾಗಿಲ್ಲ. ತತ್ವಶಾಸ್ತ್ರಗಳಲ್ಲಿ ನಾವು ನೋಡುವ ಜಗತ್ತು ನಿಜ. ಈ ಜಗತ್ತಿಗೆ ಒಬ್ಬ ಯಜಮಾನನಿದ್ದಾನೆ. ಅವನು ನಿರ್ಗುಣ, ನಿರಾಕಾರವಲ್ಲ. ಶಾಸ್ತ್ರಗಳು ಅವನನ್ನು ನಿರ್ಗುಣ ಮತ್ತು ನಿರಾಕಾರ ಎಂದು ಘೋಷಿಸುತ್ತದೆ, ಏಕೆಂದರೆ ಅವನು ಸತ್ವ, ರಜಸ ಮತ್ತು ತಮಸ ಎಂಬ 3 ಗುಣಗಳಿಂದ ದೂರವಾಗಿದ್ದಾನೆ. ನಮ್ಮಂತಹವನಲ್ಲ. ಬಳಲುತ್ತಿರುವ ಆತ್ಮಕ್ಕೆ ಅವನ ಅನುಗ್ರಹವೇ ಮೋಕ್ಷವನ್ನು ಪಡೆಯುವ ಏಕೈಕ ಮಾರ್ಗ. ಅದು ಶಾಶ್ವತ ಆನಂದ. ಅವನನ್ನು ತ್ಯಜಿಸುವವರು ಎಂದಿಗೂ ನಿಜವಾಗಿಯೂ ಸಂತೋಷವಾಗಿರುವುದಿಲ್ಲ. ಸರಿಯಾದ ಜೀವನವಿಲ್ಲದೆ ಸರಿಯಾದ ಚಿಂತನೆ ಎಂದಿಗೂ ಬರುವುದಿಲ್ಲ. ಸರಿಯಾದ ಜೀವನವೆಂದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಸ್ಥಿತಿಗೆ ಅನುಗುಣವಾಗಿ ತನ್ನ ಕರ್ಮಗಳ ಫಲವನ್ನು ಬಯಸದೆ ತನ್ನ ಎಲ್ಲ ಚಟುವಟಿಕೆಗಳನ್ನು ಭಗವಂತನಿಗೆ ಅರ್ಪಿಸುವುದು. ಇದು ನಿಜವಾದ ಸದಾಚಾರ. ಇದು ನಿಜವಾದ ಕರ್ಮಯೋಗ. ಸರಿಯಾದ ಜೀವನದ ಮತ್ತೊಂದು ಮುಖವೆಂದರೆ ಸರಿಯಾದ ಆಚರಣೆಗಳನ್ನು ಮಾಡುವುದು ಮತ್ತು ಉಪವಾಸಗಳನ್ನು ಆಚರಿಸುವುದು. ಏಕಾದಶಿ ಮತ್ತು ಕೃಷ್ಣಾಷ್ಟಮಿಯಂದು ಉಪವಾಸ ಮಾಡುವುದು ಎಲ್ಲರಿಗೂ ಕಡ್ಡಾಯವಾಗಿದೆ. ಎಲ್ಲ ಹಂತಗಳಿಗೆ ಸೇರಿದ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಇದನ್ನು ಆಚರಿಸಬೇಕು. ಇದನ್ನು ತ್ಯಜಿಸುವವರು ಯಾವಾಗಲೂ ಭಗವಂತನ ಮನೆಯ ಬಾಗಿಲುಗಳನ್ನು ಮುಚ್ಚಿರುತ್ತಾರೆ. ಶಾಸ್ತ್ರಗಳು ಹೇಳುವುದು ಇದನ್ನೇ. ಚಾತುರ್ಮಾಸ್ಯ ವ್ರತದ ಆಚರಣೆಯ ಮತ್ತೊಂದು ಕಡ್ಡಾಯ ಪೂಜಾ ವಿಧಾನವಾಗಿದೆ. ಇದರೊಂದಿಗೆ ವಿಷ್ಣು ಪಂಚಕ ಮತ್ತು ಇತರ ವೈಷ್ಣವ ವ್ರತಗಳನ್ನು ಒಬ್ಬರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಬಹುದು. ಅಂತಹ ಎಲ್ಲ ವ್ರತಗಳ ಮುಖ್ಯ ಗುರಿ ಅವನ ಅನುಗ್ರಹ ಮತ್ತು ಪ್ರೀತಿಯನ್ನು ಗಳಿಸುವುದು. ಒಬ್ಬ ವ್ಯಕ್ತಿಯು ಯಾವಾಗಲೂ ಇನ್ನೊಬ್ಬರಿಗೆ ಹಾನಿ ಮಾಡದಂತೆ ಅಥವಾ ನೋಯಿಸದಂತೆ ಜಾಗರೂಕರಾಗಿರಬೇಕು. ಆತ್ಮದ ಬೆಳವಣಿಗೆಗೆ ತಾತ್ವಿಕ ಚಿಂತನೆ ಬಹಳ ಅವಶ್ಯಕ. ತಾತ್ವಿಕ ಚಿಂತನೆಯಿಲ್ಲದೆ ನಾವು ಸರಿಯಾದ ತೀರ್ಮಾನಗಳಿಗೆ ಬರುವ ಸಾಧ್ಯವಿಲ್ಲ. ಆದರೆ ಯಾವುದೇ ವೈಯಕ್ತಿಕ ದ್ವೇಷವೂ ಇರಬಾರದು. ಯೋಗ್ಯ ಜನರ ಒಳಿತಿಗಾಗಿ ಮಾಡುವ ಸಾಮಾಜಿಕ ಕಾರ್ಯವನ್ನು ಭಗವಂತನ ಆರಾಧನೆ ಎಂದು ಪರಿಗಣಿಸಬೇಕು. ಇಲ್ಲವಾದಲ್ಲಿ ಈ ಜೀವನವಿಲ್ಲದೆ ಅರ್ಥಹೀನವಾಗುತ್ತದೆ. ಭಗವಂತನಲ್ಲಿ ಭಕ್ತಿಯನ್ನು ಹೊಂದಿರಿ. ಈ ಭಕ್ತಿ ಎಂದಿಗೂ ಕುರುಡು ನಂಬಿಕೆಯಾಗಬಾರದು. ಸಾಮಾಜಿಕ ಅನುಗ್ರಹವಿಲ್ಲದೆ ಆಧ್ಯಾತ್ಮಿಕತೆ ಎಂದಿಗೂ ಅಸ್ತಿತ್ವದಲ್ಲಿರಲು ಸಾಧ್ಯವೇ ಇಲ್ಲ. ಆಧ್ಯಾತ್ಮಿಕತೆಯು ಯಾವುದೇ ಸದ್ಗುಣವನ್ನು ಎಂದಿಗೂ ನಿರಾಕರಿಸುವುದಿಲ್ಲ. ಏಕೈಕ ಸಂತೋಷ ಮತ್ತು ಆನಂದಕ್ಕಾಗಿ ಅಸ್ತಿತ್ವದಲ್ಲ.
ನಾವು ಪ್ರಪಂಚದ ಒಳಿತಿಗಾಗಿ ಇಲ್ಲಿದ್ದೇವೆ ಎಂಬ ಆಲೋಚನೆಯು ನಿಜವಾದ ಆಧ್ಯಾತ್ಮಿಕತೆಯಾಗಿದೆ. ನಿಮ್ಮ ಕರ್ತವ್ಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇನ್ನೊಂದಿಲ್ಲ, ಆ ಕರ್ತವ್ಯಕ್ಕಿಂತ ಮಿಗಿಲಾದದ್ದು. ಎಲ್ಲ ನಿಮ್ಮ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಿಸಿ ಮತ್ತು ಐಹಿಕ ಲಾಭಗಳಿಗಾಗಿ ಎಂದಿಗೂ ಹಂಬಲಿಸಬೇಡಿ. ಸ್ವಾರ್ಥಿ ಉದ್ದೇಶದಿಂದ ಮಾಡುವ ಎಲ್ಲ ಕ್ರಿಯೆಗಳು ಹಾಲು ಹುಳಿಯಾದಂತೆ. ದೇವರನ್ನು ಮೆಚ್ಚಿಸುವ ಉದ್ದೇಶ ಮತ್ತು ಜ್ಞಾನವನ್ನು ಗಳಿಸುವ ಉದ್ದೇಶಕ್ಕಿಂತ ಹೆಚ್ಚಿನ ಉದ್ದೇಶವೇ ಇನ್ನೊಂದಿಲ್ಲ. ಆದರೆ ಎಲ್ಲ ಕ್ರಿಯೆಗಳನ್ನು ತ್ಯಜಿಸಿ ಅನರ್ಹ ವಿಧಾನಗಳನ್ನು ಅನುಸರಿಸುವುದು ವಿಷವನ್ನು ಸೇವಿಸಿದಂತೆ. ಅದು ನಮ್ಮನ್ನು ಸಂಪೂರ್ಣವಾಗಿ ನಾಶಮಾಡುತ್ತದೆ. ಈ ಅದ್ಭುತ ತತ್ವಶಾಸ್ತ್ರವನ್ನು ಬೋಧಿಸಿದವರು ಶ್ರೀಮಧ್ವಾಚಾರ್ಯರು. ಶ್ರೀರಾಮನ ಸೇವೆ ಮಾಡಲು ಹನುಮಂತನಿಗಾಗಿಯೇ, ಶ್ರೀಕೃಷ್ಣನ ಸೇವೆ ಮಾಡಲು ಭೀಮಸೇನನಾಗಿಯೂ ಪ್ರಕಟವಾದ ವಾಯುವೇ ಶ್ರೀಮಧ್ವಾಚಾರ್ಯರಾಗಿಯೂ ಪ್ರಕಟಗೊಂಡು ಈ ತತ್ವಶಾಸ್ತ್ರವನ್ನು ಬೋಧಿಸಿದನು. ಇದು ಶ್ರೀ ವೇದವ್ಯಾಸರಿಗೆ ಅವರ ಸೇವೆಯಾಗಿತ್ತು. ಅವರ ಕೃತಿಗಳಂತೆ ಅವರ ಜೀವನವು ತತ್ವಶಾಸ್ತ್ರವಾಗಿತ್ತು. ಈಗ ನಾನು ನಿಮಗೆ ವಿದಾಯ ಹೇಳುತ್ತಿದ್ದೇನೆ. ನಾನು ನಿಮ್ಮೊಂದಿಗೆ ವೈಯಕ್ತಿಕವಾಗಿ ಇರುವುದಿಲ್ಲವಾದರೂ ನನ್ನ ಕಾರ್ಯಗಳಲ್ಲಿ ಮತ್ತು ನನ್ನ ಬೃಂದಾವನದಲ್ಲಿ ನನ್ನ ಉಪಸ್ಥಿತಿ ಇರುತ್ತದೆ. ನನ್ನ ಕೃತಿಗಳನ್ನು ಪ್ರಚಾರ ಮಾಡುವ, ಅಧ್ಯಯನ ಮಾಡುವ, ಸಂರಕ್ಷಿಸುವ ಮತ್ತು ಕೇಳುವ ಮೂಲಕ ನೀವು ನನಗೆ ಅತ್ಯುತ್ತಮ ಸೇವೆ ಸಲ್ಲಿಸಬಹುದು. ನಿಮಗೆ ನನ್ನ ಆಶೀರ್ವಾದಗಳು. ಗುರುಗಳ ಸಂದೇಶವು ಅಲ್ಲಿ ನೆರೆದಿದ್ದ ಎಲ್ಲ ಜನರಿಗೆ ಹೊಸ ಬೆಳಕನ್ನು ನೀಡಿತು. ಅವರು ತಾವು ನಂಬಿದ್ದ ತಮ್ಮ ತತ್ವಶಾಸ್ತ್ರದ ರಹಸ್ಯವನ್ನು, ತಾವು ಬೋಧಿಸಿದ ತತ್ವಶಾಸ್ತ್ರವನ್ನು, ತಮ್ಮ ಜೀವನದುದ್ದಕ್ಕೂ ಬದುಕಿದ ತತ್ವಶಾಸ್ತ್ರವನ್ನು ಅವರಿಗೆ ಬಹಿರಂಗಪಡಿಸಿದ್ದರು. ಆದರೆ ಅಗಲಿಕೆಯ ನೋವು ಅವರ ಸಂದೇಶವು ನೀಡಿದ ಸಂತೋಷವನ್ನು ಮರೆಯುವಂತೆ ಮಾಡಿತು. ಅವರ ಧರ್ಮೋಪದೇಶವನ್ನು ಕೇಳುತ್ತಿದ್ದಂತೆಯೇ ಅವರು ನಿಜವಾದ ಜ್ಞಾನಿ, ಯೋಗಿ, ವಿದ್ವಾಂಸ ಮತ್ತು ತೇಜಸ್ವಿ ಸನ್ಯಾಸಿ, ಮೃದು ಮತ್ತು ಕರುಣಾಳು ಹೃದಯವನ್ನು ಹೊಂದಿದ್ದಾರೆಂದು ಅವರು ಅರಿತುಕೊಂಡರು. ಅವರನ್ನು ಅಸಮಾಧಾನಗೊಳಿಸುವ ಭಯವೇ ಅವರು ತಮ್ಮ ಕಣ್ಣೀರನ್ನು ತಡೆದುಕೊಳ್ಳಲು ಏಕೈಕ ಕಾರಣವಾಗಿತ್ತು. ಇದಾದ ನಂತರ ಶ್ರೀ ರಾಘವೇಂದ್ರರು ಪ್ರಣವ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದರು. ಬಹಳ ಕಡಿಮೆಯ ಸಮಯದಲ್ಲಿ ಅವರು ಧ್ಯಾನದಲ್ಲಿ ಮುಳುಗಿದರು. ಅವರು ಧ್ಯಾನದ ಅತ್ಯುನ್ನತ ಹಂತವನ್ನು ತಲುಪಿದರು. ಅವರ ಮುಖವು ಪ್ರಶಾಂತವಾಗಿತ್ತು. ಅವರು ಅಪರೂಪದ ತೇಜಸ್ಸಿನಿಂದ ಹೊಳೆಯುತ್ತಿದ್ದರು. ಅಲ್ಲಿ ನೆರೆದಿದ್ದ ಎಲ್ಲ ವಿದ್ವಾಂಸರು ಭಗವದ್ಗೀತೆಯ ಶ್ಲೋಕವನ್ನು ನೆನಪಿಸಿಕೊಂಡರು. ಓಮಿತ್ಯೇಕಾಕ್ಷಂ ಬ್ರಹ್ಮ ವ್ಯಾಹರನ್ ಮಾಮನಸ್ಸು ಸ್ಮರನ್ ಯ ಪ್ರಯಾತಿ ತ್ಯಜನ ದೇಹಂ ಸ ಯಾತಿ ಪರಮಾಂ ಗತಿಂ. ಒಂದು ಹಂತದಲ್ಲಿ ಗುರುಗಳ ಕೈಯಲ್ಲಿದ್ದ ಜಪಮಾಲೆ ಸ್ತಬ್ಧವಾಯಿತು. ಈ ಚಿಹ್ನೆಯನ್ನು ಅರ್ಥ ಮಾಡಿಕೊಂಡ ವೆಂಕಣ್ಣ ಮತ್ತು ಇತರ ಶಿಷ್ಯರು ಅವರ ಸುತ್ತಲೂ ಚಪ್ಪಡಿಗಳನ್ನು ಜೋಡಿಸಲು ಪ್ರಾರಂಭಿಸಿದರು. ಅವರು ಚಪ್ಪಡಿಗಳನ್ನು ಅವರ ತಲೆಯವರೆಗೆ ಜೋಡಿಸಿದರು ಮತ್ತು ನಂತರ ಅವರ ಹಿಂದಿನ ಸೂಚನೆಯಂತೆ ಗಂಡಕಿ ನದಿಯಿಂದ ವಿಶೇಷವಾಗಿ ತಂದಿದ್ದ 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಹೊಂದಿರುವ ತಾಮ್ರದ ಪೆಟ್ಟಿಗೆಯನ್ನು ಇರಿಸಿದರು. ನಂತರ ಅವರು ಅದರ ಮೇಲೆ ಹೊದಿಕೆಯ ಚಪ್ಪಡಿಯನ್ನು ಇರಿಸಿ ಅದನ್ನು ಮಣ್ಣಿನಿಂದ ತುಂಬಿಸಿದರು. ಅವರು ತಮ್ಮ ನಿರ್ಮಿಸಿದ ಬೃಂದಾವನದ ಮೇಲೆ 12,000 ವರಾಹಗಳನ್ನು ಅಭಿಷೇಕವಾಗಿ ಸುರಿದರು. ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ತುಂಬಾ ಹತ್ತಿರವಾಗಿದ್ದವರು. ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಪ್ರವೇಶಿಸುವ ಸಮಯದಲ್ಲಿ ಅವರು ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿದ್ದರು. ಅಪ್ಪಣ್ಣಾಚಾರ್ಯರು ತಮ್ಮ ಪೂಜ್ಯ ಗುರುಗಳೊಂದಿಗೆ ಇರಲು ಬಯಸಿದ್ದರು, ಆದರೆ ನದಿ ಉಕ್ಕಿ ಹರಿಯುತ್ತಿತ್ತು. ರಾಘವೇಂದ್ರ ಸ್ವಾಮಿಗಳು ಸಂಸಾರ ಸಾಗರವನ್ನು ದಾಟಲು ಸಾಧ್ಯವಾದರೆ ಕೇವಲ ಒಂದು ನದಿಯು ಅವರನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡು ಶ್ರೀ ಪೂರ್ಣಬೋಧ ಸ್ತೋತ್ರವನ್ನು ಹಾಡುತ್ತಾ ತುಂಗಭದ್ರಾ ನದಿಗೆ ಹಾರಿದರು ಮತ್ತು ಅವರು ನದಿಯನ್ನು ಸುರಕ್ಷಿತವಾಗಿ ದಾಟಿದರು. ಆದರೆ ರಾಘವೇಂದ್ರ ಸ್ವಾಮಿಗಳು ಈಗಾಗಲೇ ಬೃಂದಾವನವನ್ನು ಪ್ರವೇಶಿಸಿದ್ದಾರೆ ಎಂದು ನೋಡಿದರು. ಅಪ್ಪಣ್ಣಾಚಾರ್ಯರು ತುಂಬಾ ದುಃಖದ ಸ್ಥಿತಿಯಲ್ಲಿದ್ದರು. ಅವರು ರಚಿಸಲು ಪ್ರಾರಂಭಿಸಿದ ಸ್ತೋತ್ರವನ್ನು ಪೂರ್ಣಗೊಳಿಸಲು ಸಾಧ್ಯವೇ ಆಗಲಿಲ್ಲ. ಅದರಲ್ಲಿ 7 ಅಕ್ಷರಗಳು ಕಾಣೆಯಾಗಿದ್ದವು. ಈ ಅಂತಿಮ 7 ಅಕ್ಷರಗಳು ಬೃಂದಾವನದ ಒಳಗಿನಿಂದ ಬಂದವು. ಅಪ್ಪಣ್ಣಾಚಾರ್ಯರ ಶ್ರೀ ಪೂರ್ಣಬೋಧವು ರಾಘವೇಂದ್ರ ಸ್ವಾಮಿಗಳ ಅನುಮೋದನೆಯನ್ನು ಹೊಂದಿದೆ ಎಂದು ಇದು ತೋರಿಸಿದೆ. ಆದರೆ ರಾಘವೇಂದ್ರ ಸ್ವಾಮಿಗಳು ಇನ್ನೂ ಅವರೊಂದಿಗೆ ಇದ್ದಾರೆ ಎಂದು ಸಹ ತೋರಿಸಿಕೊಟ್ಟಿದೆ. ಬೃಂದಾವನವನ್ನು ಪ್ರವೇಶಿಸಿದ ನಂತರ ಅವರು ತೋರಿಸಿದ ಮೊದಲ ಪವಾಡ ಇದಾಗಿದ್ದು, ಇಂದಿಗೂ ಮಂತ್ರಾಲಯ ಬೃಂದಾವನಕ್ಕೆ ಅವರ ಆಶೀರ್ವಾದ ಪಡೆಯಲು ಹೋಗುವ ಜನರಿಗೆ ಪವಾಡಗಳೇ ಸಂಭವಿಸುತ್ತವೆ.
ಸ್ನೇಹಿತರೆ, ರಾಯರು ಬೃಂದಾವನ ಪ್ರವೇಶಕ್ಕೂ ಮುನ್ನ ಆಡಿದ ಈ ಅಮೂಲ್ಯ ಮಾತುಗಳು ಕೇವಲ ಆ ಕಾಲದ ಭಕ್ತರಿಗೆ ಮಾತ್ರವಲ್ಲ, ಇಂದಿಗೂ ನಮ್ಮ ಜೀವನಕ್ಕೆ ದಾರಿದೀಪವಾಗುವಂತಹ ಸಂದೇಶಗಳಾಗಿವೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ಗುರುವಿನ ಮೇಲೆ ಭಕ್ತಿ, ಧರ್ಮದ ಮೇಲೆ ನಂಬಿಕೆ ಮತ್ತು ಸತ್ಕರ್ಮದ ಮಾರ್ಗದಲ್ಲಿ ನಡೆಯುವುದು ಇದೇ ರಾಯರ ಸಂದೇಶದ ಸಾರವೆಂದು ಭಕ್ತಿಯಿಂದ ಸ್ಮರಿಸೋಣ, ಕೂಗಿ ಹೇಳೋಣ. ರಾಯರನ್ನು ನೆನೆಸಿಕೊಂಡು ಒಂದು ಬಾರಿ ಮನಸ್ಸಿನಿಂದ ಹೇಳೋಣ, ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರ ಕೃಪೆಯಿಂದ ನಿಮ್ಮ ಮನೆಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಸದಾ ಸತ್ಸಂಕಲ್ಪ ನೆಲೆಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತದೆ ಎಂದು ಭಾವಿಸುತ್ತಾ ನಿಮ್ಮ ಕುಟುಂಬದವರಿಗೂ ಹಾಗೂ ರಾಯರ ಭಕ್ತರಿಗೂ ಶೇರ್ ಮಾಡಿ. ನಮ್ಮ ರಮ್ಯಾ ಭಕ್ತಿಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ನಿರಂತರವಾಗಿ ವಿಡಿಯೋಗಳನ್ನು ನೋಡುತ್ತೀರಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳು. ರಾಯರೇ ಗತಿ, ರಾಯರೇ ಮತಿ, ರಾಯರೇ ನಮ್ಮೆಲ್ಲರ ಕರುಣಾಮಯ ಗುರು. ಶ್ರೀ ರಾಘವೇಂದ್ರಾಯ ನಮಃ. ಧನ್ಯವಾದಗಳು.